ಪಂಚರಾಜ್ಯ ಫಲಿತಾಂಶ ಈಗಷ್ಟೇ ಹೊರಬಿದ್ದಿದೆ. ಬಿಜೆಪಿಯ 2 ರಾಜ್ಯಗಳಲ್ಲಿ ಅಭೂತಪೂರ್ವ ಗೆಲುವು ಕೂಡ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಕೂಡ ಒಂದಷ್ಟು ಪುಷ್ಟಿ ಜೊತೆಗೆ ಒಂದಷ್ಟು ಬೂಸ್ಟರ್ ಕೂಡ ಸಿಗ್ತಾ ಇದೆ. ಜೊತೆಗೆ ರಾಜ್ಯದ 2 ಬೈ ಎಲೆಕ್ಷನ್ ಅಲ್ಲಿ ಎಲ್ಲೊಂದು ಕಡೆ ಬಿಜೆಪಿ ಹಿನ್ನಡೆ ಕೂಡ ಕಾಣ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಡಿ.ಸಿ.ಎಂ ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪಂಚರಾಜ್ಯ ಚುನಾವಣೆ ಫಲಿತಾಂಶ ಇವತ್ತು ಹೊರಬೀಳ್ತಾ ಇರುವಂಥದ್ದು. 2 ರಾಜ್ಯದಲ್ಲಿ ಬಿಜೆಪಿಯ ಗೆಲುವು ಕಾಣ್ತಾ ಇದೆ. ಇನ್ನೊಂದಷ್ಟು ರಾಜ್ಯದಲ್ಲೂ ಕೂಡ ಬಿಜೆಪಿಯ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಿರುವಂಥದ್ದು. ಜೊತೆಗೆ ಬೈ ಎಲೆಕ್ಷನ್ ಒಂದಷ್ಟು ಹಿನ್ನಡೆ ಇದೆ. ಇದ್ರ ಎಲ್ಲದರ ಬಗ್ಗೆನೂ ಹೇಳೋದಾದ್ರೆ ಸರ್. ಭಾಳ ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತೆಲ್ಲ ಕಡೆ ಚೆನ್ನಾಗಿ ವಿಸ್ತರಣೆಯಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯತೆಯನ್ನು ಹೆಚ್ಚಿಸಲಿಕ್ಕೆ, ಒಂದು ರಾಷ್ಟ್ರವನ್ನು ಸುಭದ್ರವಾಗಿ ಕಾಪಾಡಲಿಕ್ಕೆ, ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಮತ್ತು ಇನ್ನು ಹೆಚ್ಚಿನ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಬಂದಿರುವಂಥದ್ದಿದೆ. ಇವತ್ತು ಆ ದಿಕ್ಕಲ್ಲಿ ಚೆನ್ನಾಗಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಐತಿಹಾಸಿಕ ತೀರ್ಪನ್ನು, ಅಸ್ಸಾಂನಲ್ಲಿ ಇನ್ನೂ ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾರೆ. ಪುದುಚೇರಿಯಲ್ಲಿ 3ನೇ ಬಾರಿಗೆ ಅಸ್ಸಾಂನಲ್ಲಿ ಬರ್ತಿರೋದು, 2ನೇ ಬಾರಿ ಪುದುಚೇರಿಯಲ್ಲಿ ಅಧಿಕಾರಕ್ಕೆ ಬರ್ತಿರೋಂಥದ್ದು. ತಮಿಳುನಾಡಲ್ಲೂ ಜನ ಚೆನ್ನಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅದ್ರ ಜೊತೆಯಲ್ಲೇ ಕೇರಳ ರಾಜ್ಯದಲ್ಲೂ ನಮ್ಮ ವೋಟ್ ಪರ್ಸೆಂಟೇಜ್ ಚೆನ್ನಾಗಿ ಆಗ್ತಿರೋಂಥದ್ದು. ವೆಸ್ಟ್ ಬೆಂಗಾಲ್ ಥರ ನಾವು ಅಲ್ಲಿ ಒಂದಲ್ಲ ಒಂದು ದಿನ ಅಧಿಕಾರಕ್ಕೆ ಬರೋವಂಥದ್ದಾಗುತ್ತೆ. ಒಟ್ಟಾರೆ ಇವತ್ತು ರಾಷ್ಟ್ರದಲ್ಲಿ ಕೇರಳ ರಾಜ್ಯ ಒಂದು ಬಿಟ್ಟರೆ ಹೆಚ್ಚು ಕಡಿಮೆ ಎಲ್ಲ ರಾಜ್ಯದಲ್ಲೂ ನಾವು ಅಧಿಕಾರವನ್ನು NDA ಮೂಲಕನೋ ನೇರವಾಗಿ BJP ಹಾಗೂ ಆಡಳಿತ ಮಾಡಿರೋಂಥದ್ದಿದೆ. ತಮಿಳ್ನಾಡಲ್ಲಿ ಏನು ವ್ಯತ್ಯಾಸ ಆಯಿತು ಸರ್? ಸಾಕಷ್ಟು ಪ್ರಚಾರ ಕೂಡ ಮಾಡಿದ್ರು, ಮೋದಿ ಅವರು ಬಂದಿದ್ರು, ಅಮಿತ್ ಶಾ ಅವರು ಬಂದಿದ್ರು, ಜೊತೆಗೆ ಎಲ್ಲೊಂದು ಕಡೆ ಅಣ್ಣಾಮಲೈ ಅವರು ಕೂಡ ಜೊತೆಗೆ ನಿಂತು ಹೋರಾಟ ಕೂಡ ಮಾಡಿದರು. ಆದರೆ ಇಲ್ಲಿ ಸಿನಿಮಾ ನಟನಿಗೆ ಅವಕಾಶ ಕೊಡಲಾಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಏನು ವ್ಯತ್ಯಾಸ ಇತ್ತು ತಮಿಳ್ನಾಡಲ್ಲಿ? ಏನು ಜನರು ಏನು ಅವಕಾಶವನ್ನು ಕೇಳ್ತಾ ಇದ್ರು ಅಂತ ನಿರೀಕ್ಷೆ ಏನಿತ್ತು ಜನರಿಗೆ? ವಿಶೇಷವಾಗಿ ತಮಿಳ್ನಾಡಲ್ಲಿ ಸಿನಿಮಾ ಇನ್ಫ್ಲುಯೆನ್ಸ್ ಭಾಳ ಸ್ಟ್ರಾಂಗ್ ಆಗಿದೆ. ಸೊ ಐತಿಹಾಸಿಕವಾಗಿ ನೋಡಿದ್ರೆ ಈ MGR ಅವರಿಂದ ಹಿಡಿದು ಕರುಣಾನಿಧಿ ಅವರಿಂದ ಹಿಡಿದು ಅವರು ಒಳ್ಳೆ ರೈಟ್ರ್ ಇದ್ದರು. ಸೊ ಈ ರೀತಿ ಇವತ್ತು ವಿಜಯ್ ಅವರಿಗೆ ಜನ ಒಂದು ಸ್ವಲ್ಪ ಒಲವನ್ನು ತೋರಿಸಿರುವಂಥದ್ದು. ಮತ್ತು ಆ್ಯಂಟಿ ಇನ್ಕಂಬೆನ್ಸಿನೂ ಸ್ಪ್ಲಿಟ್ ಆಗಿದೆ, ನಮಗೂ ಅವ್ರಿಗೂ ಸ್ಪ್ಲಿಟ್ ಆಗಿರೋದ್ರಿಂದ ನಮಗೆ ಸಿಗಬೇಕಾದ ಬಹುಮತ ಸಿಗ್ತಿಲ್ಲ. ಹಾಗಾಗಿ ಇವ್ರಿಗೂ ಹೆಚ್ಚಿನ ರೀತಿ ಟ್ರೆಂಡ್ ಅವ್ರಿಗೂ ಸಿಗ್ತಿರೋವಂಥದ್ದಿದೆ. ಹಾಗಾಗಿ ಇವತ್ತು ಸ್ಪ್ಲಿಟ್ ಆಗಿರೋವಂಥದ್ದು. ಒಟ್ಟಾರೆ ನಮಗೆ ಚೆನ್ನಾಗಿ ಬೆಂಬಲ ಕೊಟ್ಟವ್ರ ಜನ ಬಯಸಿದ ಮಟ್ಟದಲ್ಲಿ ಆಗಿಲ್ಲ. ರಾಜ್ಯದ 2 ಬೈ ಎಲೆಕ್ಷನ್ ಎಲ್ಲೊಂದು ಕಡೆ ನೀವು ಒಗ್ಗಟ್ಟನ್ನು ತೋರಿಸಿದ್ರಿ. ಯಾವುದೇ ಬಣ ಇಲ್ಲ ಬಿಜೆಪಿಯಲ್ಲಿ. ಎಲ್ಲ ನಾಯಕರು ಕೂಡ ಪ್ರಚಾರ ಕೂಡ ಮಾಡಿದ್ರಿ. ಬಾಗಲಕೋಟೆಯಲ್ಲಿ ಸ್ವತಃ ಯತ್ನಾಳ್ ಅವರು ಕೂಡ ಬಂದು ಪ್ರಚಾರ ಮಾಡಿದ್ರು. ಯಾಕೆ ಹಿನ್ನಡೆ ಆಗ್ತಾ ಇದೆ ಅಂತ? ಒಟ್ಟಾರೆ ಇದು ಒಗ್ಗಟ್ಟಿಗೆ ಏನು ಕೊರತೆ ಏನಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದನೇ ನಾವು ನಡೆಯುವಂಥದ್ದು. ನಮ್ಮಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡೋ ಪ್ರಶ್ನೆನೇ ಯಾರೂ ಇಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಾಣುವಂಥದ್ದು ಆಗ್ಬೋದು. ಇವತ್ತು ಕಾಂಗ್ರೆಸ್ಗೆ ಆತಂಕ ಇತ್ತು, ಗೆಲ್ಲಲ್ಲ ಅನ್ನೋವಂಥದ್ದು. ಕಾಂಗ್ರೆಸ್ಸು ಅವರಾಗಲೇ ರಿಸಲ್ಟನ್ನು ನಮ್ಮ ವಿರುದ್ಧವಾಗಿ ಬರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾಯಿದ್ರು. ಸೊ ಇದೆಲ್ಲ ಒಂದು ಕಡೆ ಬೈ ಎಲೆಕ್ಷನ್ ಅಲ್ವಾ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತುಂಬ ಅಫಿಷಿಯಲ್ ಮೆಷಿನರಿಗಳು ದುರ್ಬಳಕೆ ಆಗೋದು, ಹಣ ಶಕ್ತಿ, ಹಣ ಬರೋ ಪ್ರಬಲ ಇವೆಲ್ಲ ಜಾಸ್ತಿ ಇರುತ್ತೆ. ಒಟ್ಟಾರೆ ಜನ ತೀರ್ಪು ಕೊಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಒಟ್ಟಾರೆ ಕಾಂಗ್ರೆಸ್ ವಿರುದ್ಧವಾಗಿ ಅಲೆ ಇರೋದಂತೂ ಸತ್ಯದ ಮಾತು. ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಕಾಂಗ್ರೆಸ್ ಪರವಾಗಿ ಒಲವು ಎಲ್ಲೂ ಇಲ್ಲ. ಇದೇನೇ ಇದ್ರೂ ತೋರಿಕೆಗೆ ಏನೋ ಒಂದು ಇದು ನಡೆದಿರುವಂಥದ್ದು. ಬಟ್ ಒಟ್ಟಾರೆ ಜನ ರಿಜೆಕ್ಟ್ ಮಾಡ್ತಾರೆ. ಇನ್ನು 28 ಚುನಾವಣೆ ಬರೋಷ್ಟರಲ್ಲಂತೂ ಇವ್ರಿಗೆ ಅಡ್ರೆಸ್ಗೆ ಇರಲ್ಲ ಅನಿಸುತ್ತೆ. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ನಾಯಕತ್ವ ಬದಲಾವಣೆಗಳು ವಿಚಾರ ಚರ್ಚೆ ಆಗ್ತಿರುವಂಥದ್ದು. ಮೇ 4ರ ನಂತರ ಅಂದರೆ ಈ ಫಲಿತಾಂಶ CM ಸಿದ್ದರಾಮಯ್ಯವರೇ ನಾಯಕತ್ವವಾಗಿ ಅಥವಾ CM ಆಗಿ ಮುಂದುವರಿತಾರೆ ಅಥವಾ DK ಶಿವಕುಮಾರ್ ಅವ್ರು ಬರ್ತಾರೆ, ಈ ಥರದ ಒಂದಷ್ಟು ಚರ್ಚೆ ಆಗ್ತಿರ್ತು. ಬಟ್ ಈ ಫಲಿತಾಂಶಗಳು ಹೇಗೆ ಅನಿಸುತ್ತೆ ಸರ್? ಕಾಂಗ್ರೆಸ್ನಲ್ಲಿ ಏನಾದರೂ ಕೂಡ ಬದಲಾವಣೆ ಆಗೋ ಸಾಧ್ಯತೆಗಳಿದೆಯಾ? ಹೇಗೆ? ಕಾಂಗ್ರೆಸ್ನಲ್ಲಿ ಕಚ್ಚಾಟ ಪ್ರಾರಂಭದ ದಿನದಿಂದನೂ, ಅಧಿಕಾರ ವಹಿಸ್ಕೊಂಡ ದಿನದಿಂದನೂ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಜಗಳ ನಡೀತಿರುವಂಥದ್ದು, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಜಗಳ, ಮಂತ್ರಿ ಸ್ಥಾನಕ್ಕೆ ಜಗಳ, ಬೋರ್ಡ್ ಚೇರ್ಮನ್ಶಿಪ್, ಈ ರೀತಿ ಒಂದಲ್ಲ ಒಂದು ರೀತಿ ಜಗಳ ಕಚ್ಚಾಟಗಳು ನಡೀತಾನೆ ಇದೆ. ಈಗಲೂ ಅದು ಮುಂದುವರೆದ ಭಾಗವಾಗಿದೆ. ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ಗಳು, ಅವ್ರ ಪಕ್ಷದಲ್ಲಿ ಅವರವರೇ ಡೆಡ್ಲೈನ್ಗಳು ಕೊಟ್ಕೊತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಗುಂಪುಗಳಾಗಿರೋವಂಥದ್ದು, ರಾಜ್ಯ ಮಟ್ಟದಲ್ಲಿ ಗುಂಪಾಗಿರೋವಂಥದ್ದು, ಈ ರೀತಿ ಎಲ್ಲ ಒಂದು ಕಡೆ ಸಿಕ್ಕಾಪಟ್ಟೆ ಗೊಂದಲ ಆಗಿ ಇವ್ರು ಹೆಂಗಾರ ಗೊಂದಲ ಮಾಡಿಕೊಳ್ಳಿ, ಕಾಂಗ್ರೆಸ್ ಪಕ್ಷ ನಮಗೆ ಸಮಸ್ಯೆ ಇಲ್ಲ. ಆದರೆ ಇವರ ಗೊಂದಲದ ಕಾರಣವಾಗಿ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಬಿಟ್ಟಿದೆ. ಎಲ್ಲ ಆಡಳಿತ ಸರಿಗಿಲ್ಲದ ಕಾರಣ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ಮೂಲಭೂತ ಸೌಕರ್ಯ, ಕಸ ವಿಲೇವಾರಿಯಿಂದ ಹಿಡಿದು ಕನಿಷ್ಠ ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಒಂದು ಕಾನೂನು ಸುವ್ಯವಸ್ಥೆ ಏನಾರ ನೋಡಿ
ಎಲ್ಲ ಕಡೆ ಹಾಳಾಗಿದೆ, ಇನ್ನೊಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ. ಸೊ ಈ ರೀತಿ ಲೂಟಿ ಆಗ್ತಿರುವಂಥದ್ದು ಒಟ್ಟಾರೆ ಈ ರಾಜ್ಯದ ಭವಿಷ್ಯನೇ ಹಾಳು ಮಾಡಿ ಮಾರಕವಾಗಿದೆ ಈ ಆಡಳಿತದಿಂದಾಗಿ. ಈ ಪಂಚರಾಜ್ಯದ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಕಲಿಸ್ಕೊಡುತ್ತೆ, ಏನು ನಿರೀಕ್ಷೆ ಮಾಡ್ಬೋದು 28ಕ್ಕೆ? ನೀವೆಲ್ಲ ಒಗ್ಗಟ್ಟ ಅಥವಾ ಆಡಳಿತ ವಿರೋಧಿ ಅಲೆ ಪಶ್ಚಿಮ ಬಂಗಾಳದಲ್ಲಿ ಇದ್ರೂ ಕೂಡ ಇಲ್ಲ ಒಂದು ಕಡೆ ಹಿಂದುತ್ವದ ವಿರೋಧಿ ಅನ್ನೋದೊಂದು ಅಲೆ ಇತ್ತು. ಬಟ್ ರಾಜ್ಯ ಕರ್ನಾಟಕದಲ್ಲಿ ಏನಿದೆ ಅಂತ ನಿಮಗೆ ಯಾವುದ್ರ ಮೇಲೆ ಚುನಾವಣೆಗೆ ಹೋಗ್ಬೋದು? ಆಡಳಿತ ವಿರೋಧಿನ ಅಥವಾ ಏನಾದರೂ ಕೂಡ ಘಟನೆಗಳು ಇಟ್ಕೊಂಡು ಹೋಗ್ತಿದ್ದೀರಾ ಹೇಗೆ ಅಂತ? ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಜನರಿಗೆ ಭಾಳ ಭರವಸೆ ಇದೆ. NDA ಮೇಲಂತೂ NDA ಒಕ್ಕೂಟನೂ ನಾವು ಒಗ್ಗಟ್ಟಿನಿಂದ ಮುಂದೆ ಹೆಜ್ಜೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಜನರಿಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ನೀವು ನೋಡಿದ್ದೀರ ಲೋಕಸಭಾ ಚುನಾವಣೆಯಲ್ಲೂ ಇವರೇನೆಲ್ಲ ಪ್ರಯತ್ನ ಮಾಡಿದ್ರು, ಇನ್ನೂ ಒಂದು ಅಧಿಕಾರಕ್ಕೆ ಬಂದು 1 ವರ್ಷ ಆಗಿರಲಿಲ್ಲ. ಯಾವ ಪರಿಸ್ಥಿತಿಗೆ ಹೋದ್ರು, ಏನೆಲ್ಲ ಗ್ಯಾರಂಟಿಗಳು ಕೊಟ್ಟರು ಜನ ತಿರಸ್ಕಾರ ಮಾಡಿದರು. ಇನ್ನು ಬರುವಂಥ 28ಕ್ಕೆ ನಾವು ಒಂದು ದೊಡ್ಡ ಬಹುಮತ NDAಗೆ ಸಿಗುವಂಥದ್ದಾಗುತ್ತೆ. ಸೊ ಖಂಡಿತ ನಮ್ಗೆ ವಿಶ್ವಾಸ ಇದೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ. ಇವಿಷ್ಟು ಮಾಜಿ DCM ಅಶ್ವಥ್ ನಾರಾಯಣ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಧುಕುಮಾರ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.